ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 14, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಯಾವ ನಾಯಕನ ಜನ್ಮ ದಿನಾಚರಣೆಯ ಸ್ಮರಣಾರ್ಥವಾಗಿ ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ನ್ಯಾಷನಲ್ ಎಜುಕೇಷನ್ ಡೇ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2. ಭಾರತದ ಶಿಕ್ಷಣ ಸಚಿವರಾಗಿದ್ದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಪ್ರತಿ ವರ್ಷ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ ಮತ್ತು ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಮಾಹಿತಿ ಇತ್ತು. ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವ ಮತ್ತು ರಾಷ್ಟ್ರದ ಆಧುನಿಕ ಶಿಕ್ಷಣ ವ್ಯವಸ್ಥೆಯ ಪ್ರಮುಖ ಶಿಲ್ಪಿ ಎಂದೇ ಕರೆಯಲಾದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ 137ನೇ ಜನ್ಮ ದಿನಾಚರಣೆಯನ್ನು ಗುರುತಿಸಲು ಭಾರತವು ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಣೆ ಮಾಡ್ತಾ ಇದೆ. ನೋಡಿ, ಅವರ 137ನೇ ಜನ್ಮ ದಿನಾಚರಣೆ ಇದು. ರಾಷ್ಟ್ರೀಯ ಶಿಕ್ಷಣ ದಿನ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಇವರು 1888ರಿಂದ, ಅಂದರೆ ಅವರು ಜನಿಸಿದಂತಹ ಇಯರು 1888, 1958ರವರೆಗೆ ಅವರು ಇರ್ತಾರೆ. ಸೊ ಈ ನೆನಪಿಗಾಗಿ, ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತೀವಿ. 2008ರಲ್ಲಿ ಆಗಿನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಘೋಷಣೆ ಮಾಡಿತು. ಓಕೆ, ಅವರ ಅಪಾರ ಕೊಡುಗೆಗಳನ್ನು ಗುರುತಿಸಿ ಅವರಿಗೆ ಮರಣೋತ್ತರವಾಗಿ 1992ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗಾದರೆ ರಾಷ್ಟ್ರೀಯ ಶಿಕ್ಷಣ ದಿನಕ್ಕೂ ಅಂತಾರಾಷ್ಟ್ರೀಯ ಶಿಕ್ಷಣ ದಿನಕ್ಕೂ ಏನಾದರೂ ಸಾಮ್ಯತೆ ಇದೆ? ಡೀಟೇಲ್ಸ್ ನೋಡಿ. ಭಾರತವು ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡಿದರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಜನವರಿ 24ರಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಜಾಗತಿಕವಾಗಿ ಆಚರಣೆ ಮಾಡುತ್ತದೆ. ಸೊ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಜನವರಿ 24, ಇದು ನೆನಪಿರಲಿ. 2025ರ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಥೀಮ್ ಆಲ್ರೆಡಿ ನಿಮ್ಮ ಮುಂದೆ ನಾನು ಹೇಳಿದ್ದೀನಿ, ಆದರೆ ಇನ್ನೊಂದು ಸರಿ ನೋಡ್ಕೊಳ್ಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಎಜುಕೇಷನ್. ಗಮನಿಸಿ, ಪ್ರಿಸರ್ವಿಂಗ್ ಹ್ಯೂಮನ್ ಏಜೆನ್ಸಿ ಇನ್ ಎ ವರ್ಲ್ಡ್ ಆಫ್ ಆಟೋಮೋಷನ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. 2ನೇ ಕ್ವಶನ್ ನೋಡಿ. ಇತ್ತೀಚೆಗೆ ತಿದ್ದುಪಡಿ ಮಾಡಿದಂತಹ ಭಾರತ್ ನೆಟ್ ಯೋಜನೆಯನ್ನು ಜಾರಿಗೆ ತಂದಂತಹ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದು? ಸರಿಯಾದಂಥ ಉತ್ತರ ಪಂಜಾಬ್. ನೋಡಿ, ಭಾರತ್ ನೆಟ್ ಸ್ಕೀಮ್ ತಿದ್ದುಪಡಿ ಮಾಡಲಾಗಿದೆ. ಇದನ್ನು ಜಾರಿಗೆ ತಂದಂಥ ಮೊಟ್ಟ ಮೊದಲ ರಾಜ್ಯ ಪಂಜಾಬ್. ಪಂಜಾಬ್ ಬಿಕಮ್ಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಅಮೆಂಡೆಡ್ ಭಾರತ್ ನೆಟ್ ಸ್ಕೀಮ್ ಸ್ಟೇಟ್ ವೈಡ್. ಇಡೀ ರಾಜ್ಯಾದ್ಯಂತ ಇದನ್ನು ಸ್ಥಾಪನೆ ಮಾಡಿದೆ ನೋಡಿ, ಸ್ಟೇಟ್ ವೈಡು. ಸೊ ಪಂಜಾಬ್ ಈ ಸಾಧನೆಯನ್ನು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ರಾಜ್ಯ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು ನೋಡಿ. ಭಾರತದ ಮೊದಲ ರಾಜ್ಯವಾಗಿ ಹೊರಹೊಮ್ಮಿದೆ. ಇದು ದೇಶದ ಯಾವುದೇ ಸ್ಥಳದಿಂದ ಗಡಿ ರಾಜ್ಯದ ನೇರ ಮೇಲ್ವಿಚಾರಣೆಯನ್ನು ಸಕ್ರಿಯಗೊಳಿಸುತ್ತದೆ. ನವೆಂಬರ್ 2025ರ ಅಂತ್ಯದ ವೇಳೆಗೆ ಪಂಜಾಬ್ನ ಪ್ರತಿಯೊಂದು ಹಳ್ಳಿಯೂ ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತದೆ. ಭಾರತ್ ನೆಟ್ ಯೋಜನೆಯು ಎಲ್ಲ ಗ್ರಾಮ ಪಂಚಾಯತ್ಗಳು, ಮನೆಗಳು ಮತ್ತು ಸಂಸ್ಥೆಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಮತ್ತು ಆಡಳಿತ ಸೇವೆಗಳನ್ನು ಸಹ ಬೆಂಬಲಿಸುತ್ತದೆ. ಹಾಗಾದರೆ ಇದರ ಉದ್ದೇಶವೇನು ಅಂತ ನಿಮಗೀಗ ಗೊತ್ತಾಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಪ್ರತಿ ವರ್ಷ 2025ನೇ ಸಾಲಿನ 2ನೇ ಆವೃತ್ತಿಯ WHO ಸಾಂಪ್ರದಾಯಿಕ ಔಷಧ ಜಾಗತಿಕ ಶೃಂಗಸಭೆ. ನೋಡಿ, WHO ಟ್ರೆಡಿಷನಲ್ ಮೆಡಿಸಿನ್ ಗ್ಲೋಬಲ್ ಸಮಿಟ್ ಜಾಗತಿಕ ಶೃಂಗಸಭೆ ಇದು. ಓಕೆ, WHO ಟ್ರೆಡಿಷನಲ್ ಮೆಡಿಸಿನ್ಗೆ ಸಂಬಂಧಪಟ್ಟಂತಹ ಜಾಗತಿಕ ಶೃಂಗಸಭೆಯನ್ನು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಇಲ್ಲಿ ನಡೆದಿದೆ. ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಭಾರತದಲ್ಲಿ.
ಅದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. ಸೆಕೆಂಡ್ ಎಡಿಷನ್, ಇದು ಎರಡನೇ ಆವೃತ್ತಿಯ WHO ಟ್ರೆಡಿಷನಲ್ ಮೆಡಿಸಿನ್ ಗ್ಲೋಬಲ್ ಸಮ್ಮಿಟ್ ಶೆಡ್ಯೂಲ್ಡ್ ಇನ್ ನ್ಯೂ ಡೆಲ್ಲಿ ಡಿಸೆಂಬರ್ 17 to 19. ನೋಡಿ, ಇದೇ ಡಿಸೆಂಬರ್ 17ರಿಂದ 19ರವರೆಗೆ ಎರಡನೇ ಆವೃತ್ತಿಯ WHO ಟ್ರೆಡಿಷನಲ್ ಮೆಡಿಸಿನ್ ಗ್ಲೋಬಲ್ ಸಮ್ಮಿಟ್ ನಡೀತಾ ಇದೆ ನವದೆಹಲಿ. ಅಂದರೆ ಭಾರತ ಆತಿಥ್ಯವನ್ನು ವಹಿಸಲಿದೆ. ಇದು ಕೂಡ ನೆನಪಿರಲಿ, ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ಓಕೆ, ಸೊ ಗಮನಿಸಿ. ಹಾಗಾದರೆ ಆಯುಷ್ ಸಚಿವಾಲಯ ಇದನ್ನು ಆಯೋಜನೆ ಮಾಡುತ್ತದೆ. ಡಿಸೆಂಬರ್ 17ರಿಂದ 19ರವರೆಗೆ ನಡೆಯಲಿದೆ. ಈ ವರ್ಷದ ಥೀಮ್ ನೋಡಿ, ಗಮನಿಸಿ. ಸಮತೋಲನವನ್ನು ಮರುಸ್ಥಾಪಿಸುವುದು, ಆರೋಗ್ಯ ಮತ್ತು ಯೋಗಕ್ಷೇಮದ ವಿಜ್ಞಾನ ಮತ್ತು ಅಭ್ಯಾಸ ಎಂಬುದು. ರಿಸ್ಟೋರಿಂಗ್ ಬ್ಯಾಲೆನ್ಸ್, ದ ಸೈನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಎಂಬುದು ಈ ವರ್ಷದ ಥೀಮ್. ಮೊಟ್ಟಮೊದಲ WHO ಸಾಂಪ್ರದಾಯಿಕ ಔಷಧ ಜಾಗತಿಕ ಶೃಂಗಸಭೆ 2023ರಲ್ಲಿ ನಡೆದಿತ್ತು. ಅದು ಗುಜರಾತ್ನಲ್ಲಿ ನಡೆದಿತ್ತೆಂಬುದನ್ನು ಗಮನಿಸಬೇಕು. ಎರಡನೇ ಆವೃತ್ತಿಯು ಕೂಡ ಭಾರತವೇ ಆತಿಥ್ಯವನ್ನು ವಹಿಸಿದೆ. ಆಯುಷ್ ಸಚಿವಾಲಯವು 2014ರಲ್ಲಿ ಸ್ಥಾಪನೆಯಾಗಿದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ವಿಶ್ವ ರೇಡಿಯೋಗ್ರಫಿ ದಿನವನ್ನು ಅಂದರೆ ನವೆಂಬರ್ 8ರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ, ವಿಶ್ವ ರೇಡಿಯೋಗ್ರಫಿ ದಿನ. ಹಾಗಾದರೆ 2025ರ ವಿಶ್ವ ರೇಡಿಯೋಗ್ರಫಿ ದಿನದ ವಿಷಯ ಅಥವಾ ಥೀಮ್ ಏನು? ನೋಡಿ, ಈ ವರ್ಷದ ಥೀಮ್ ನಂಬರ್ 3 ಸರಿಯಾಗಿದೆ. ರೇಡಿಯೋಗ್ರಾಫರ್ಸ್ ಸೀಯಿಂಗ್ ದ ಅನ್ಸೀನ್ ಎಂಬುದು ಈ ವರ್ಷದ ಥೀಮ್. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. ವರ್ಲ್ಡ್ ರೇಡಿಯೋಗ್ರಫಿ ಡೇ 2025 ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನಿದು ರೇಡಿಯೋಗ್ರಫಿ ಅಂತ ಅಂದರೆ, ನೋಡಿ, ಇದು ಎಕ್ಸ್ರೇಗೆ ನಮಗೆ ಸಹಾಯ ಮಾಡುತ್ತದೆ. ಅಂದರೆ ಮಾನವನ ದೇಹದಲ್ಲಿ ಪ್ರತಿ ಅಂಗಗಳನ್ನು ಎಕ್ಸ್ರೇ ಮೂಲಕ ನೋಡ್ತಕ್ಕಂಥದ್ದು ರೇಡಿಯೋಗ್ರಫಿ. ರೇಡಿಯೋಗ್ರಫಿ ಮೂಲಕ ನಾವು ಕ್ಯಾನ್ಸರ್ ಚಿಕಿತ್ಸೆಯನ್ನು ಗುಣಪಡಿಸಬಹುದು, ಕಿಡ್ನಿ ಸ್ಟೋನ್ ಆಗಿದ್ದರೆ ಅದನ್ನು ಕೂಡ ಗುಣಪಡಿಸಬಹುದು, ಮತ್ತು ಏನಾದರೂ ಮಾನವನ ದೇಹಕ್ಕೆ ನಾವು ಅಂಗಗಳಂದರೆ ಗುಂಡೋದಾಗ ಆ ಗುಂಡು ಯಾವ ಸ್ಥಳದಲ್ಲಿದೆ ಅದನ್ನು ಕೂಡ ರೇಡಿಯೋಗ್ರಫಿ ಮೂಲಕ ನಾವು ಪತ್ತೆ ಹಚ್ಚಬಹುದು. ಜೊತೆಗೆ ಏನಾದರೂ ಗಾಯ ಆದಾಗ ಅಥವಾ ಇಲ್ಲಿಂದ ಆಕ್ಸಿಡೆಂಟ್ ಬಿದ್ದು ಪೆಟ್ಟಾದಾಗ ಮೂಳೆಗಳ ಜೋಡಣೆಗೆ, ಅಂದರೆ ಮೂಳೆ ಮುರಿತ ಆಗಿರ್ತದಲ್ಲ, ಅದನ್ನು ಕೂಡ ನಾವು ರೇಡಿಯೋಗ್ರಫಿ ಮೂಲಕ ನೋಡಬಹುದು. ರೇಡಿಯೋಗ್ರಫಿ ಅಂದರೆ ಮುಖ್ಯವಾಗಿ ಮಾನವನ ದೇಹದ ಸಂಪೂರ್ಣ ಅಂಗವನ್ನು ಚಿತ್ರಣವನ್ನು ನೋಡ್ತಕ್ಕಂಥದ್ದು. ಇಲ್ಲಿ ನೀವು ಗಮನಿಸಬಹುದು, ಈ ರೀತಿಯ ಚಿತ್ರಣವನ್ನು ರೇಡಿಯೋಗ್ರಫಿ ಮೂಲಕ ನಾವು ನೋಡಬಹುದು. ಸೊ ಇದಕ್ಕಾಗಿ ಒಂದು ದಿನ, ಆ ದಿನವೇ ನವೆಂಬರ್ 8. ಇದು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಎಕ್ಸ್ರೇ ಎಂಬ ಹೊಸ ವಿದ್ಯುತ್ ಕಾಂತೀಯ ತರಂಗದ ಮಹಾನ್ ಆವಿಷ್ಕಾರಗಳಲ್ಲಿ ಒಂದಾದ ಎಕ್ಸ್ರೇಯನ್ನು ಪ್ರತಿ ವರ್ಷ 2025ರ ವಿಶ್ವ ರೇಡಿಯೋಗ್ರಫಿ ದಿನವನ್ನು ಆಚರಿಸಲಾಗುತ್ತದೆ. ನೋಡಿ, ಎಕ್ಸ್ರೇಯನ್ನು 1895ರಲ್ಲಿ ವಿಲ್ಹೆಲ್ಮ್ ರಾಂಟೆಜನ್ ಅಂತ ಕರಿತೀವಿ. ನೋಡಿ, ವಿಲ್ಹೆಲ್ಮ್ ರಾಂಟೆಜನ್ ಕಂಡುಹಿಡಿತಾರೆ. ಎಕ್ಸ್ರೇ ಕಂಡುಹಿಡಿದವರು ವಿಲ್ಹೆಲ್ಮ್ ರಾಂಟೆಜನ್ 1895ರಲ್ಲಿ. ಓಕೆ, 2025ರ ವಿಶ್ವ ರೇಡಿಯೋಗ್ರಫಿ ದಿನದ ಥೀಮ್ ಏನು ಅಂತ ಕೇಳ್ತಾರೆ, ರೇಡಿಯೋಗ್ರಾಫರ್ಸ್ ಸೀಯಿಂಗ್ ದ ಅನ್ಸೀನ್. ಸೊ ಇನ್ನೊಂದು ಪ್ರಮುಖ ಮಾಹಿತಿ, ಪ್ರತಿ ವರ್ಷ ನವೆಂಬರ್ 7ರಂದು ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನವನ್ನು ಅಧಿಕೃತವಾಗಿ ಗುರುತಿಸಿದ ವಿಶ್ವದ ಮೊಟ್ಟಮೊದಲ ದೇಶ ನಮ್ಮ ಭಾರತ. ವಿಕಿರಣಶೀಲತೆಯನ್ನು ಕಂಡುಹಿಡಿದಂತಹ ನೊಬೆಲ್ ಪ್ರಶಸ್ತಿ ವಿಜೇತ ಮೇಡಮ್ ಮೇರಿ ಕ್ಯೂರಿಯವರ ಜನ್ಮ ದಿನಾಚರಣೆಯನ್ನು ಸ್ಮರಿಸಲು ಈ ದಿನಾಂಕವನ್ನು ಆಚರಣೆ ಮಾಡ್ತೀವಿ. ನೋಡಿ, ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ಇದು ರಾಷ್ಟ್ರೀಯ ನಮ್ಮ ಭಾರತದಲ್ಲಿ ನವೆಂಬರ್ 7. ಯಾರ ಸ್ಮರಣಾರ್ಥ ಆಚರಣೆ ಮಾಡ್ತೀವಿ? ಮೇಡಮ್ ಮೇರಿ ಕ್ಯೂರಿಯವರ ಜನ್ಮ ದಿನಾಚರಣೆ. ಸೊ ಇವರು ವಿಕಿರಣಶೀಲತೆಯನ್ನು ಕಂಡುಹಿಡಿದಂಥ ನೆನಪಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೀತಾರೆ. ನೆಕ್ಸ್ಟು 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಗರ್ಭಕಂಠ ಮತ್ತು ಸ್ತನ ಕ್ಯಾನ್ಸರನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ಅದನ್ನು ತಡೆಗಟ್ಟುವುದನ್ನು ಖಚಿತಪಡಿಸಿಕೊಳ್ಳಲು ಭಾರತದ ಮೊಟ್ಟಮೊದಲ ಮಹಿಳಾ ವೆಲ್ನೆಸ್ ಆನ್ ವೀಲ್ಸ್, ಗಮನಿಸಿ, WWW ಉಪಕ್ರಮ ಅಥವಾ WWW ಇನಿಷಿಯೇಟಿವ್ ಅಂತ ಕರೀತಾರೆ, ವುಮೆನ್ಸ್ ವೆಲ್ಬೀಯಿಂಗ್ ಆನ್ ವೀಲ್ಸ್ ಪ್ರಾರಂಭಿಸಿದೆ. ನೋಡಿ, ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯ ಅಂತ ಕೇಳಿದರೆ ತಮಿಳುನಾಡು.
ಆಪ್ಷನ್ ನಂಬರ್ 3 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಗಮನಿಸೋಣ. ತಮಿಳುನಾಡು ಟು ಲಾಂಚ್ ಇಂಡಿಯಾಸ್ ಫಸ್ಟ್ ವುಮೆನ್ಸ್ ವೆಲ್ನೆಸ್ ಆನ್ ವೀಲ್ಸ್ ಫಾರ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಓಕೆ, ಕ್ಯಾನ್ಸರ್ಗಾಗಿ ಈ ರೀತಿಯ ಪ್ರಮುಖ ಯೋಜನೆ ಇದು. ನೋಡಿ, ಇದನ್ನು WWW ಅಂತ ಕರೀತಾರೆ. ಇದು ಮುಖ್ಯವಾಗಿ ಗರ್ಭಕಂಠ ಮತ್ತು ಸ್ತನ ಕ್ಯಾನ್ಸರನ್ನು ಮೊದಲೇ ಪತ್ತೆ ಹಚ್ಚುವ ಮತ್ತು ತಡೆಗಟ್ಟುವ ಪ್ರಮುಖ ವ್ಯವಸ್ಥೆಯಾಗಿದೆ. ಭಾರತದ ಮೊಟ್ಟ ಮೊದಲ ಪ್ರಮುಖ ಯೋಜನೆ ಇದು. ಸೊ ಈ ಯೋಜನೆ ರಾಜ್ಯದ ಎಲ್ಲ 38 ಜಿಲ್ಲೆಗಳಿಗೆ ಅನ್ವಯಿಸಲಿದೆ. ಸೊ 38 ಮೊಬೈಲ್ ಸ್ಕ್ರೀನಿಂಗ್ ಘಟಕಗಳನ್ನು ಇದರ ಮೂಲಕ ಜಾರಿಗೆ ತರಲಾಗಿದೆ. ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಲು 14 ವರ್ಷ ಮೇಲ್ಪಟ್ಟ ಹುಡುಗಿಯರಿಗೆ ಉಚಿತ HPV ಲಸಿಕೆಯನ್ನು ಹಾಕಲಾಗುತ್ತದೆ. ಹಾಗಾದರೆ HPV ಲಸಿಕೆ ಯಾವ ರೋಗದ ವಿರುದ್ಧ ಹಾಕಲಾಗ್ತಕ್ಕಂತಹ ಒಂದು ಪ್ರಮುಖ ಲಸಿಕೆಯಾಗಿದೆ ಅಂತ ಕೇಳಬಹುದು. ಗರ್ಭಕಂಠ ಕ್ಯಾನ್ಸರ್, ಇದು ನೆನಪಿರಲಿ. ಎಷ್ಟು ವರ್ಷದ ಮಹಿಳೆಯರಿಗೆ ಇದನ್ನು ಹಾಕಲಾಗುತ್ತದೆ ಅಂದರೆ 14 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು. ಓಕೆ, ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರಮುಖ ಕಾರಣವಾಗುವ ಹ್ಯೂಮನ್ ಪ್ಯಾಪಿಲೋ ವೈರಸ್ನಿಂದ ಸೋಂಕನ್ನು HPV ಲಸಿಕೆ ತಡೆಯುತ್ತದೆ. ನೋಡಿ, ಗರ್ಭಕಂಠ ಕ್ಯಾನ್ಸರ್ಗೆ ಕಾರಣವಾದಂತಹ ಒಂದು ವೈರಸ್ ಯಾವುದು? ಹ್ಯೂಮನ್ ಪ್ಯಾಪಿಲೋಮಾ ಅಂತ ಕರೀತಾರೆ. ಓಕೆ, ಹ್ಯೂಮನ್ ಪ್ಯಾಪಿಲೋಮಾ ಎಂಬುದು ಒಂದು ವೈರಸ್. ಈ ವೈರಸ್ ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಇದನ್ನು ತಡೆಗಟ್ಟುವ ಲಸಿಕೆ HPV. ನೆಕ್ಸ್ಟು 6ನೇ ಕ್ವಶನ್ ಗಮನಿಸಿ. ಪ್ರತಿ ವರ್ಷ ಆಚರಿಸಲಾಗುವಂತಹ ಸಾರ್ವಜನಿಕ ಸೇವಾ ಪ್ರಸಾರ ದಿನವು ಯಾವ ಐತಿಹಾಸಿಕ ಘಟನೆಯನ್ನು ಸ್ಮರಿಸುತ್ತದೆ? ಗಮನಿಸಿ, ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ. ಪ್ರತಿ ವರ್ಷ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇಯನ್ನು ಆಚರಣೆ ಮಾಡ್ತೀವಿ. ಇದು ಯಾವ ಉದ್ದೇಶಕ್ಕಾಗಿ ನಾವು ಇದನ್ನು ಆಚರಣೆ ಮಾಡ್ತೀವಿ ಅಂದರೆ ಆಪ್ಷನ್ ನಂಬರ್ 3, 1947ರ ಸಮಯದಲ್ಲಿ, ಅಂದರೆ ಸ್ವತಂತ್ರದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ರೇಡಿಯೋ ಮೂಲಕ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಆ ಭಾಷಣದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ. ನವೆಂಬರ್ 12 ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ನವೆಂಬರ್ 12 ಇದು ನೆನಪಿರಬೇಕು ನಿಮಗೆ. ಓಕೆ, ನವೆಂಬರ್ 12. ಸೊ ನವೆಂಬರ್ 12 ರಾಷ್ಟ್ರೀಯ ಸೇವಾ ಪ್ರಸಾರ ದಿನವನ್ನು ಆಚರಣೆ ಮಾಡ್ತೀವಿ. ಇದು 1947ರಲ್ಲಿ ರಾಷ್ಟ್ರಪಿತ ಮತ್ತು ಸ್ವತಂತ್ರ ಹೋರಾಟಗಾರ ಮಹಾತ್ಮ ಗಾಂಧಿಯವರು ರೇಡಿಯೋ ಮೂಲಕ ಮಾಡಿದ ಐತಿಹಾಸಿಕ ಭಾಷಣವನ್ನು ಗುರುತಿಸುತ್ತದೆ. 2000ನೇ ಇಸವಿಯಲ್ಲಿ ಭಾರತ ಸರ್ಕಾರವು ಇನ್ನು ಮುಂದೆ ಪ್ರತಿ ವರ್ಷ ನವೆಂಬರ್ 12 ರಾಷ್ಟ್ರೀಯ ಸಾರ್ವಜನಿಕ ಸೇವಾ ಪ್ರಸಾರ ದಿನವನ್ನಾಗಿ ಆಚರಿಸುವುದಾಗಿ ಘೋಷಣೆ ಮಾಡಿತು. ಇನ್ನೊಂದು ಪ್ರಮುಖ ಮಾಹಿತಿ ಅಂದರೆ ವಿಶ್ವ ನ್ಯೂಮೋನಿಯಾ ದಿನ. ಪ್ರತಿ ವರ್ಷ ನವೆಂಬರ್ 12ರಂದು ಆಚರಣೆ ಮಾಡ್ತೀವಿ ಜಾಗತಿಕವಾಗಿ. ನ್ಯೂಮೋನಿಯಾವು ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ಶಿಲೀಂಧ್ರಗಳ ಸೋಂಕಿನಿಂದ ಉಂಟಾಗುವ ಉರಿಯೂತದ ಉಸಿರಾಟದ ಕಾಯಿಲೆಯಾಗಿದೆ. ಇದು ಅಲ್ವಿಯೋಲಿ ಎಂದು ಕರೆಯಲ್ಪಡುವ ಶ್ವಾಸಕೋಶದ ಗಾಳಿಯ ಚೀಲಗಳನ್ನು ದುರ್ಬಲಗೊಳಿಸುತ್ತದೆ. ನೋಡಿ, ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಈ ವರ್ಷದ ವಿಶ್ವ ನ್ಯೂಮೋನಿಯಾ ದಿನದ ಥೀಮ್ ಮಕ್ಕಳ ಬದುಕುಳಿಯುವಿಕೆ, ಚಿಲ್ಡ್ ಸರ್ವೈವಲ್ ಎಂಬುದು ಈ ವರ್ಷದ ಥೀಮ್. ಇನ್ನು 7ನೇ ಕ್ವಶನ್ ಗಮನಿಸಿ. 2024ನೇ ಸಾಲಿನ 6ನೇ ಆವೃತ್ತಿಯ ರಾಷ್ಟ್ರೀಯ ಜಲ ಪ್ರಶಸ್ತಿಗಳ ಅತ್ಯುತ್ತಮ ರಾಜ್ಯ ವಿಭಾಗದಲ್ಲಿ ಕೆಳಗಿನ ಯಾವ ರಾಜ್ಯ ಪ್ರಥಮ ಸ್ಥಾನ ಪಡೆದುಕೊಂಡಿದೆ? ನೋಡಿ, 6th ಎಡಿಷನ್ ನ್ಯಾಷನಲ್ ವಾಟರ್ ಅವಾರ್ಡ್ ಬಿಡುಗಡೆಯಾಗಿದೆ 2024ರದು. ಯಾಕೆ 2025 ಇಲ್ಲ ಅಂದರೆ ಕೊರೋನಾ ಸಂದರ್ಭದಲ್ಲಿ ಒಂದು ವರ್ಷ ಈ ಪ್ರಶಸ್ತಿಗಳನ್ನು ಕೊಡಲಾಗಿರಲಿಲ್ಲ. ಆ ಕಾರಣಕ್ಕಾಗಿ ಒಂದು ವರ್ಷದ ಹಿಂದಿನ ಪ್ರಶಸ್ತಿಗಳನ್ನು ಒಂದು ವರ್ಷ ಮುಂದೆ ಕೊಡ್ತಕ್ಕಂಥದ್ದು ವಾಡಿಕೆ ಇದೆ. ಇದು ಕೂಡ ನೆನಪಿರಬೇಕು ನಿಮಗೆ. ಇದರಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ರಾಜ್ಯ ಅಂದರೆ ಮಹಾರಾಷ್ಟ್ರ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಸೊ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿನ್ನರ್ಸ್ ಫಾರ್ 6th ನ್ಯಾಷನಲ್ ವಾಟರ್ ಅವಾರ್ಡ್ಸ್ ಡಿಕ್ಲೇರ್ಡ್ ಟುಡೇ. ಆನರಬಲ್ ಪ್ರೆಸಿಡೆಂಟ್ ಆಗಿರತಕ್ಕಂಥ ದ್ರೌಪದಿ ಮುರ್ಮು ನವೆಂಬರ್ 18, 2025 ಒಂದು ಅವಾರ್ಡ್ಗಳನ್ನು ಕೊಡಲಿದ್ದಾರೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. 2024ರ 6ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳ
ಅತ್ಯುತ್ತಮ ರಾಜ್ಯ ವಿಭಾಗದಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನ ಪಡೆದುಕೊಂಡಿದೆ. ಗುಜರಾತ್ ಮತ್ತು ಹರಿಯಾಣ ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಈ ವರ್ಷ ಅತ್ಯುತ್ತಮ ಜಿಲ್ಲೆ, ಅತ್ಯುತ್ತಮ ಗ್ರಾಮ ಪಂಚಾಯಿತಿ, ಅತ್ಯುತ್ತಮ ನಗರ ಸ್ಥಳೀಯ ಸಂಸ್ಥೆಗಳು, ಅತ್ಯುತ್ತಮ ಸಂಸ್ಥೆ ಸೇರಿದಂತೆ ಒಟ್ಟು 10 ವಿಭಾಗಗಳಲ್ಲಿ 46 ವಿಜೇತರನ್ನು ಆಯ್ಕೆ ಮಾಡಲಾಗಿದೆ. ನೋಡಿ, 10 ವಿಭಾಗಗಳಲ್ಲಿ. ಜಾಗೃತಿ ಮತ್ತು ಉತ್ತಮ ನೀರಿನ ಬಳಕೆಯ ಪದ್ಧತಿಗಳನ್ನು ಉತ್ತೇಜಿಸಲು ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ಇದನ್ನ DOWR, RD ಆ್ಯಂಡ್ GR, ಇದು 2018ರಲ್ಲಿ ಮೊಟ್ಟ ಮೊದಲ ರಾಷ್ಟ್ರೀಯ ಜಲ ಪ್ರಶಸ್ತಿಗಳನ್ನು ಪ್ರಾರಂಭಿಸಿತ್ತು. ನೋಡಿ, 2018ರಲ್ಲಿ ಈ ಪ್ರಶಸ್ತಿಗಳನ್ನು ಪ್ರಾರಂಭಿಸಲಾಗಿದೆ. ಇನ್ನು ದುಬ್ಬಿಗೆ ನೀಪಲ್ಲಿ ಅಂತ ಕರಿತೇವೆ, ಅನ್ನಮಯ್ಯ ಜಿಲ್ಲೆ, ಆಂಧ್ರ ಪ್ರದೇಶ. ಈ ಗ್ರಾಮವು ಅತ್ಯುತ್ತಮ ಪಂಚಾಯತ್ ರಾಜ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಇನ್ನು ಕೃಷ್ಣಾ ಪಬ್ಲಿಕ್ ಸ್ಕೂಲ್, ರಾಯ್ಪುರ, ಅತ್ಯುತ್ತಮ ಶಾಲೆ ಅಥವಾ ಕಾಲೇಜು ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 8ನೇ ಕ್ವಶನ್ ಗಮನಿಸಿ. ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಸೇರ್ಪಡೆಗೊಂಡ ಮೊಟ್ಟ ಮೊದಲ ದಕ್ಷಿಣ ಏಷ್ಯಾದ ರಾಷ್ಟ್ರ ಯಾವುದು? ನೋಡಿ, ಫಸ್ಟ್ ಸೌತ್ ಏಷ್ಯನ್ ನೇಷನ್ ಸೇರ್ಪಡೆಗೊಂಡಿದೆ UN ವಾಟರ್ ಕನ್ಸರ್ವೇಷನ್ಗೆ. ಕನ್ವೆನ್ಷನ್ಗೆ. ಅದು ಯಾವುದು ಅಂತ ಕೇಳಿದರೆ ಬಾಂಗ್ಲಾದೇಶ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. ಬಾಂಗ್ಲಾದೇಶ ನೋಡಿ, ಅಕೇಷನ್ಸ್ ಟು ದ UN ವಾಟರ್ ಕನ್ವೆನ್ಷನ್ ಹ್ಯಾಸ್ ಎ ರಿಪಲ್ ಎಫೆಕ್ಟ್ ದಟ್ ಕುಡ್ ಕಾಸ್ ಪ್ರಾಬ್ಲಮ್ಸ್ ವಿತ್ ಇಂಡಿಯಾ. ನೋಡಿ, ಇಲ್ಲಿ ಗಮನಿಸಬೇಕು, ಬಾಂಗ್ಲಾದೇಶ ಸೇರ್ಪಡೆಗೊಂಡಿದೆ. ಹಾಗಾದರೆ ಏನಿದು UN ಜಲ ಸಮಾವೇಶ? ಗಡಿಯಾಚೆಗಿನ ಜಲಮೂಲಗಳು ಮತ್ತು ಅಂತಾರಾಷ್ಟ್ರೀಯ ಸರೋವರಗಳ ರಕ್ಷಣೆ ಮತ್ತು ಬಳಕೆಯ ಸಮಾವೇಶಕ್ಕೆ, ಅಂದರೆ UN ಜಲ ಸಮಾವೇಶ. ಈ ಸಮಾವೇಶಕ್ಕೆ ಒಪ್ಪಿಕೊಂಡಂತಹ ಮೊಟ್ಟ ಮೊದಲ ದಕ್ಷಿಣ ಏಷ್ಯಾದ ದೇಶ ಮತ್ತು ಒಟ್ಟಾರೆಯಾಗಿ 56ನೇ ರಾಷ್ಟ್ರ ಬಾಂಗ್ಲಾದೇಶ. ಮಾರ್ಚ್ 17, 1992ರಂದು ಹೆಲ್ಸಿಂಕಿಯಲ್ಲಿ ಅಂಗೀಕರಿಸಲ್ಪಟ್ಟಂತಹ UN ಜಲ ಸಮಾವೇಶವು ಗಡಿಯಾಚೆಗಿನ ನೀರಿನ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವ ಮತ್ತು ಗಡಿಯಾಚೆಗಿನ ಮೇಲ್ಮೈ ನೀರು ಮತ್ತು ಅಂತರ್ಜಲಗಳ ಪರಿಸರೀಯವಾಗಿ ಸುಸ್ಥಿರ ರಕ್ಷಣೆಯನ್ನು ಉತ್ತೇಜಿಸಲು ಇದು ಗುರಿಯನ್ನು ಹೊಂದಿದೆ. UN ಜಲ ಸಮಾವೇಶವು ಮಾರ್ಚ್ 1, 2016ರಿಂದ UNನ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಮುಕ್ತವಾಗಿದೆ. ಹಾಗಾದರೆ ಬಾಂಗ್ಲಾದೇಶ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಲ್ಸಿಂಕಿಯಲ್ಲಿ ಅಂಗೀಕರಿಸಲ್ಪಟ್ಟಂತಹ UN ಜಲ ಸಮಾವೇಶವು ಗಡಿಯಾಚೆಗಿನ ನೀರಿನ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುತ್ತದೆ. ನೆನಪಿರಲಿ ಇದು. ನೆಕ್ಸ್ಟ್ 9ನೇ ಕ್ವಶನ್ ಗಮನಿಸಿ. MoSPI ಬಿಡುಗಡೆ ಮಾಡಿದ PLFS ಅಂದರೆ ಆವರ್ತಕ ಕಾರ್ಮಿಕ ಪಡೆ ಸಮೀಕ್ಷೆ ದತ್ತಾಂಶದ ಪ್ರಕಾರ 2ನೇ ತ್ರೈಮಾಸಿಕ ಅಂದರೆ ಜುಲೈ ಟು ಸೆಪ್ಟೆಂಬರ್ ಅವಧಿಯಲ್ಲಿ ಭಾರತದ ನಿರುದ್ಯೋಗ ದರ 15+ ಜನಸಂಖ್ಯೆಗೆ ಹೋಲಿಸಿದರೆ ಎಷ್ಟು ಅಂತ ಕೇಳಿದರೆ 5.2%. ಇದು ನೆನಪಿರಲಿ. ನೆಕ್ಸ್ಟ್ 10ನೇ ಕ್ವಶನ್ ಗಮನಿಸಿ. ಭಾರತ್ ಮತ್ತು ಶ್ರೀಲಂಕಾ ಸಂಸ್ಕೃತ ಮಹೋತ್ಸವ 2025. ನೋಡಿ, ಭಾರತ ಶ್ರೀಲಂಕಾ ಸಂಸ್ಕೃತ್ ಮಹೋತ್ಸವ 2025 ಎಲ್ಲಿ ಆಯೋಜಿಸಲಾಗಿದೆ? ಶ್ರೀಲಂಕಾದ ಕೊಲಂಬೋದಲ್ಲಿ ಆಯೋಜಿಸಲಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.